ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ನವೀನ್. ಮಾಜಿ ಪ್ರಧಾನಿ HD ದೇವೇಗೌಡರನ್ನ ರಾಜ್ಯಸಭೆಗೆ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡದಿರುವುದನ್ನು ಕಾಂಗ್ರೆಸ್ ಟೀಕಿಸಿರುವ ವಿಚಾರಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ ತೋರಿಸುತ್ತಿರುವ ಕಾಳಜಿ ಕೃತಕವಾಗಿದ್ದು, ಬಿಜೆಪಿ ದೇವೇಗೌಡರಿಗೆ ಹೇಗೆ ಗೌರವ ನೀಡಬೇಕು ಎಂಬುದನ್ನು ಕಾಂಗ್ರೆಸ್ನಿಂದ ಕಲಿಯಬೇಕಿಲ್ಲ. ದೇವೇಗೌಡರು ಮತ್ತು ಪ್ರಧಾನಿ ಮೋದಿ ನಡುವಿನ ಸಂಬಂಧ ಪರಸ್ಪರ ಗೌರವ ಮತ್ತು ಆತ್ಮೀಯತೆಯದ್ದಾಗಿದೆ ಎಂದು ಸಿಟಿ ರವಿ ಹೇಳಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಕುರಿತಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಟಿ ರವಿ, ಹಿಂದೆ ನೆಹರು ಹಾಗೂ ಇಂದಿರಾ ಗಾಂಧಿ ಕೂಡ ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ್ದರು. ಆದರೆ ಸಂಘಟನೆ ಇಂದಿಗೂ ಅಸ್ತಿತ್ವದಲ್ಲಿದೆ ಎಂದು ಹೇಳಿದರು. ಗೃಹ ಸಚಿವರು ಕಾನೂನು ಸುವ್ಯವಸ್ಥೆ ಕಾಪಾಡುವತ್ತ ಗಮನ ಹರಿಸಬೇಕು, ಪ್ರಚೋದನಕಾರಿ ಹೇಳಿಕೆಗಳಿಂದ ದೂರ ಇರಬೇಕು ಎಂದು ಸಲಹೆ ನೀಡಿದರು. ವಿಧಾನ ಪರಿಷತ್ನ 5ನೇ ಸ್ಥಾನಕ್ಕೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ ತನ್ನ ಹೆಚ್ಚುವರಿ ಮತಗಳನ್ನು ನೀಡಲಿದೆ. ಉಳಿದ ಮತಗಳನ್ನು ಸೆಳೆಯುವುದು ಜೆಡಿಎಸ್ನ ರಾಜಕೀಯ ತಂತ್ರಗಾರಿಕೆಯ ಮೇಲೆ ಅವಲಂಬಿತವಾಗಿದ್ದು, ಅದರಲ್ಲಿ ಯಶಸ್ವಿಯಾದರೆ NDA ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೇವೇಗೌಡರ ಮೇಲೆ ಮರುಕ ಹುಟ್ಟಿದೆ. ಆ ಮರುಕದ ಹಿಂದೆ ಸಹಜತೆ ಇಲ್ಲ ಅನ್ನೋದು ಅವ್ರ ಮಾತಿನಲ್ಲೇ ವ್ಯಕ್ತ ಆಗಿದೆ. ಅವ್ರ ಮಾತಿನಲ್ಲೇನೆ ಆ ಮರುಕಕ್ಕೆ ಬರೀ ಕೃತಿಮತ ಇದೆ. ಆ ಮರುಕ ನಾಟಕೀಯವಾಗಿತ್ತು ಅನ್ನೋದನ್ನ ಅವರ ಮಾತುಗಳೇ ವ್ಯಕ್ತ ಆಗ್ತದೆ. ಹಾಗಾಗಿ ಈ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಮುತ್ಸದ್ದಿ. ಅವ್ರ ಬಗ್ಗೆ ಇರುವ ಗೌರವ ಸ್ಥಾನದ ಆಧಾರದಲ್ಲಿ ಬಂದಿದ್ದಲ್ಲ, ಅಧಿಕಾರದ ಆಧಾರದಲ್ಲಿ ಬಂದಿದ್ದಲ್ಲ. ಅದಿರೋ ಸಹಜವಾಗಿರುವಂತ ಗೌರವ, ಸಹಜವಾಗಿರುವಂತ ವಾತ್ಸಲ್ಯ, ಆ ಪ್ರೀತಿ ಅವ್ರು ತೋರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ. ಆ ಸಹಜ ಪ್ರೀತಿ, ಆ ಸಹಜ ವಾತ್ಸಲ್ಯ ಅದು ವ್ಯವಹಾರ ಸಂಬಂಧದ ಮೂಲಕ ಬಂದಿರೋದಲ್ಲ. ಹಾಗಾಗಿ ಹೇಗೆ ಯಾರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಾಂಗ್ರೆಸ್ನವರು ಬಿಜೆಪಿ ಪಾಠ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಆಗಿದ್ದಾಗ ಹೆಂಗ್ ನಡೆಸ್ಕೊಂಡ್ರಿ? ನೀವು PV ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಯಾವ ರೀತಿಯ ದ್ವೇಷವನ್ನು ತೀರಿಸಿದ್ರಿ? ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಹೇಗೆ ಅಪಮಾನ ಮಾಡಿದ್ರಿ, ಸತ್ತಾಗ ಹೇಗೆ ಅಗೌರವ ತೋರಿಸಿದ್ರಿ? ನೀವು ನಮಗೆ ಪಾಠ ಹೇಳ್ತೀರಾ? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ ನೀವೇ ಅಲ್ವಾ ಕಾಂಗ್ರೆಸ್ಸಿಗರು? ಭಾರತ ರತ್ನ ಕೊಡದೇ ಇದ್ದಿದ್ದು ನಿಮ್ಮ ಅಪರಾಧ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡದಲೇನೆ ನಿಮಗೆ ಮಾತ್ರ 106 ಎಕರೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಖಾನ್ದಾನಕ್ಕೆ 106 ಎಕರೆ ಬರ್ಕೊಂಡು ಅವರಿಗೆ ಅಪಮಾನ ಮಾಡಿದ್ದು ನೀವು ನಮಗೆ ಪಾಠ ಹೇಳ್ತೀರಾ? PV ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಎಲ್ಲ ಆಯ್ತು ಅನ್ನೋದನ್ನ ಹೇಳ್ಬೇಕಾ? ಯಾಕೆ ಅವರು ಮಾಜಿ ಪ್ರಧಾನಿ ಅಲ್ವಾ? ಅವ್ರಿಗೆ ಏನ್ ಗೌರವ ಕೊಟ್ರಿ ನೀವು? ನಿಮ್ ಕಾಂಗ್ರೆಸ್ ಕಚೇರಿಗೆ ಅವರ ಸವತ್ತಕ್ಕೆ ಬಂದ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಗೌರವ ಕೊಡ್ಲಿಲ್ವಲ್ರಿ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಿ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ದೇವೇಗೌಡರು ಹಿರಿಯರು, ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥವ್ರು. ಅವರು ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಅದು ವ್ಯಾವಹಾರಿಕ ಸಂಬಂಧ ಅಲ್ಲ. ಅದು ಒಂದು ರೀತಿಯಲ್ಲಿ ಅಣ್ಣ ತಮ್ಮನಿಗೆ, ತಂದೆ ಮಗನಿಗೆ ತೋರಿಸುವಂತ ಒಂದು ಆತ್ಮೀಯವಾದ ಸಂಬಂಧ, ಗೌರವಯುತವಾದ ಸಂಬಂಧ, ಪ್ರೀತಿಯ ಸಂಬಂಧ. ನೀವು ನಮಗೆ ಪಾಠ ಹೇಳಬೇಕು. ನೆಹರು ಪ್ರಧಾನಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ.
ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ, ಸಮಾಜದೊಳಗಿರುವಂಥ ಒಂದು ಸಂಘಟನೆ ಅಲ್ಲ. ಸಮಾಜದೊಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂಥ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದ್ದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಅಕ್ರಮ ನಿವಾಸಿಗಳು ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಇಲ್ಲಿದ್ದು ಮಾದಕ ವಸ್ತು ಚಟುವಟಿಕೆ ಅಂತ ಅಪರಾಧದ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡ್ರಿ. ಹೋಮ್ ಮಿನಿಸ್ಟ್ರಿ ದರೋಡೆ ಪ್ರಕರಣಗಳು ರಾಜಾರೋಷವಾಗಿ ನಡೆಯೋದು ಕರ್ನಾಟಕಕ್ಕೆ ಗೌರವ ತರೋ ಸಂಗತಿ ಅಲ್ಲ. ಇದ್ರ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ, ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಅದು ನಿಮ್ಮ ಡ್ಯೂಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ದೇಶಭಕ್ತ ಸಂಘಟನೆ, ಇದರಿಂದ ಅಪಾಯ ಇಲ್ಲ. ನೀವು ಗಮನಿಸಬೇಕಾಗಿರೋದು ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡುವಂತ ಸಂಚು ರೂಪಿಸ್ತಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಗಮನಿಸಿ, ಅದು ನಿಮ್ಮ ಡ್ಯೂಟಿ. ಅದನ್ನು ಬಿಟ್ಟು ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡಕ್ ಕೆಲಸ ಇಲ್ಲದೆ ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡಕ್ ಕುತ್ಕೋಬೇಡ್ರಿ, ಆ ಕೆಲಸ ಮಾಡಬೇಡಿ. ನಿಮ್ಮ ಕೆಲಸ, ನೀವು ಹೋಮ್ ಮಿನಿಸ್ಟ್ರು ತರ ವರ್ತನೆ ಮಾಡಿ. ಹೋಮ್ ಮಿನಿಸ್ಟರು ಗುಂಡಾಗಳ ತರ ವರ್ತನೆ ಮಾಡಬಾರದು. ಯು ಆರ್ ನಾಟ್ ಎ ಗುಂಡ, ನೀವು ಹೋಮ್ ಮಿನಿಸ್ಟರ್ ತರನೇ ವರ್ತನೆ ಮಾಡಿ. ಇಲ್ಲದೆ ಇದ್ರೆ ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಮೆರೆದವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಅಟ್ಟಾಡಿಸ್ಕೊಂಡು ಬಡಿತಾ ಇದ್ದಾರೆ ಗೊತ್ತಿದೆಯಲ್ವಾ? ಅದು ನಿಮಗೂ ಪಾಠ ಆಗಬೇಕು. ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ದೌರ್ಜನ್ಯ ನಡೆಸಿದ್ರೆ ಕಾಲ ಹೀಗೆ ಇರೋದಿಲ್ಲ. ಒಂದಿನ ಬೀದಿಗೆ ಬಂದಾಗ ಪಶ್ಚಿಮ ಬಂಗಾಳದ ತರ ನಮಗೂ ಬಿಟ್ಟಾತು ಅನ್ನೋ ಭಯ ನಿಮಗಿರಲಿ. ಆ ಭಯದಿಂದ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾದ ಕೆಲಸಗಳನ್ನ ಯಾವುದೋ ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಭಯೋತ್ಪಾದನೆ ನಿಗ್ರಹವನ್ನ, ಮಾದಕ ವಸ್ತು ಅಕ್ರಮ ಮಾದಕ ವಸ್ತು ಸರಬರಾಜು. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ಹಿಡಿತಾರೆ, ನಾಚಿಕೆ ಆಗ್ಬೇಕಲ್ಲ ನಮಗೆ ಅಂತ ನೀವು ಕೇಳಬೇಕು. ನಿಮ್ಮ ಪೊಲೀಸರಿಗೆ ಇದನ್ನು ಕೇಳಬೇಕು. ಇಂಥದ್ರ ಕಡೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ನೀವೀಗಿರೋದು ಬೆಂಕಿ ಹಚ್ಚೋ ಕೆಲಸದ ಜಾಗದಲ್ಲಿ ಅಲ್ಲ, ಬೆಂಕಿ ಆರಿಸೋಕೆ. ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ. ನೀವು ಕರ್ನಾಟಕದ ರಾಜ್ಯದ ಒಂದು ನೆಮ್ಮದಿಗೆ ಬೆಂಕಿ ಹಚ್ಚಬಹುದು ಅಂತಂದ್ರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬಹುದು ಅಂತ ಭಾವಿಸ್ಕೋಬೇಡಿ. ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ.